ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಸ್ಲಮ್ ಬೋರ್ಡಲ್ಲಿ 2015 ಹಿಡ್ಕೊಂಡು 2023ವರೆಗೂ 1,80,253 ಮನೆ. ಒಂದು ಮನೆಯೂ ಕೊಡೋಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಕಾರಣ ಅಂತಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ನಮ್ಮ ರಾಜ್ಯದಿಂದ 1,20,000 ಜನರಲ್ಗೆ SC/ST ಇದ್ದರೆ 2 ಲಕ್ಷ ಕೊಡ್ತಾರೆ. ಅದು ಆವ್ರೇಜ್ ತೊಗೊಂಡ್ರೆ 3 ಲಕ್ಷ ಆಗ್ತದೆ. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ 4.5 ಲಕ್ಷ ಉಳಿತದೆ. ಈಗ ಬೆನಿಫಿಷರಿ ಆ ಪೇಮೆಂಟ್ ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಆಗ ಆ ಕಾರಣಕ್ಕೆ ಒಂದು ಮನೆಯೂ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಈಗ ಟೋಟಲ್ ಬೆನಿಫಿಷರಿ ಪೇಮೆಂಟ್ ನಮ್ಗೆ ಬರಬೇಕಾಗಿದ್ದು ಸ್ಲಮ್ ಬೋರ್ಡ್ಗೆ 6,619 ಕೋಟಿ ಬರಬೇಕಾಗಿತ್ತು. ಇದು 10 ವರ್ಷದಲ್ಲಿ ಎಲ್ಲ ಈಗ ಇಲ್ಲ 2015 ಹಿಡ್ಕೊಂಡು 2015 ಹಿಡ್ಕೊಂಡು 2023ವರೆಗೂ 1,80,253 ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ಆ ಸ್ಯಾಂಕ್ಷನ್ ಆಗಿರೋದು ಕಾಂಗ್ರೆಸ್ ಸರ್ಕಾರ ಇರುವಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರುವಾಗ ಅದು ಸ್ಯಾಂಕ್ಷನ್ ಆಗಿರೋದು. ಟೋಟಲ್ 2015-16ರಲ್ಲಿ 16,293 ಮನೆ ಸ್ಯಾಂಕ್ಷನ್ ಆಗಿತ್ತು. 16-17ರಲ್ಲಿ 9,741 ಮನೆ ಸ್ಯಾಂಕ್ಷನ್ ಆಗಿತ್ತು. 17-18ರಲ್ಲಿ 57,085 ಮನೆ ಸ್ಯಾಂಕ್ಷನ್ ಆಗಿತ್ತು. 18-19ರಲ್ಲಿ 97,134 ಮನೆಗಳು ಸ್ಯಾಂಕ್ಷನ್ ಆಗಿತ್ತು. ಅದಾದಮೇಲೆ ಒಂದು ಮನೆಯೂ ಹೊಸ ಸ್ಯಾಂಕ್ಷನ್ ಮಾಡೋಕ್ಕಾಗಲಿಲ್ಲ. 18th ಆದಮೇಲೆ 5 ವರ್ಷ ಅವಧಿಯಲ್ಲಿ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಬೆನಿಫಿಷರಿ 4.5 ಲಕ್ಷ ಕೊಡಬೇಕಾಗ್ತದೆ. 7 ಮುಂಚೆನೇ ಹೇಳಿದ್ದು ನಾನು. ಮನೆ ಒಂದು ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಬೆನಿಫಿಷರಿ 4.5 ಲಕ್ಷ ಕೊಡಬೇಕಾಗ್ತದೆ. ಆ ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಕಾರಣಕ್ಕೆ ಆ ಮನೆಗಳು ಕಂಪ್ಲೀಟ್ ಆಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಟೋಟಲ್ ಬೆನಿಫಿಷರಿ ಕೊಡಬೇಕಾಗಿರೋದು 1,80,253 ಮನೆಗೂ ಬೆನಿಫಿಷರಿ 6,691 ಕೋಟಿ ಕೊಡಬೇಕಾಗಿತ್ತು. ಅದ್ರಲ್ಲಿ ಬರೀ ಬೆನಿಫಿಷರಿ ಕೊಟ್ಟಿರೋದು 110 ಕೋಟಿನೇ. ಯಾರೂ ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ಹೊಸ ಸರ್ಕಾರ ಬಂದಾದಮೇಲೆ ನಾನು 16 ಬಾರಿ ಮೀಟಿಂಗ್ ಮಾಡಿಬಿಟ್ಟು ಮನೆ ಮುಖ್ಯಮಂತ್ರಿಗಳ ಜೊತೆ ಒಂದು 5-6 ಮೀಟಿಂಗ್ ಮಾಡಿ ಅವ್ರ ಗಮನಕ್ಕೆ ತಂದು ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಬಡವರು ಇದ್ದಾರೆ ಅವ್ರ ಕೈಯಲ್ಲಿ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನಾವೇನೋ ಸರ್ಕಾರ ವತಿಯಿಂದ ನಾವು ಕೊಡಬೇಕಾಗ್ತದಂತ ಒಂದು 5-6 ಮೀಟಿಂಗ್ಗಳು ಮನೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಇಷ್ಟು ಕಷ್ಟದಲ್ಲೂ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡು ಮನೆ ಬೆನಿಫಿಷರಿ 1 ಲಕ್ಷ ಕೊಡಲಿ, ಮಿಕ್ಕಿ ಸರ್ಕಾರದಿಂದನೇ ಕೊಟ್ಟು ಮಾಡುವ ಅಂತ ಹೇಳ್ಬಿಟ್ಟು ಇವತ್ತು ಕ್ಯಾಬಿನೆಟ್ 500 ರೂಪಾಯಿನ ಬಿಡಬೇಕಂತ 500 ಕೋಟಿಯನ್ನು ಇವತ್ತು ಒಪ್ಪಿಗೆನ ಕೊಟ್ಟಿದ್ದಾರೆ. ಹಂತ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ 500 ಕೋಟಿದಲ್ಲಿ ನಾನು ಬರೋ ವರ್ಷ ಫೆಬ್ರವರಿಯಲ್ಲಿ 48,766 ಮನೆ ಕೊಡ್ತೀನಿ ಅಂತ ಮನೆ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದೀವಿ. ಹಂತ ಮನೆ ಮುಖ್ಯಮಂತ್ರಿಗಳು 2 ವರ್ಷದಲ್ಲಿ ಏನಿದು ಪೆಂಡಿಂಗ್ ಇತ್ತು 1,80,253 ಮನೆಯನ್ನು ಕೊಡಬೇಕಂತ ತೀರ್ಮಾನ ತಗೊಂಡಿದ್ದಾರೆ.